ಕಾರ್ಯದರ್ಶಿಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಈ ನೋಟಿಸ್ ನೀಡಿದಂತಹ ಹಿನ್ನೆಲೆಯಲ್ಲಿ ಸಿಎಂ ಶಾಲಿನಿ ರಜನೀಶ್ ಕೆಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಈಗ ನೋಟಿಸ್ ನೀಡಿದ್ದಾರೆ. ಕೆಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಶಾಲಿನಿ ರಜನೀಶ್ ನೋಟಿಸ್ ನೀಡಿದ್ದಾರೆ. ಪಶುಸಂಗೋಪನೆ ಮತ್ತೆ ಲೋಕೋಪಯೋಗಿ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ, ವಸತಿ ಇಲಾಖೆ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಖಾದರ್ ಮನವೊಲಿಕೆ ಮಾಡಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಲಿನಿ ರಜನೀಶ್. ಅಂದ್ರೆ ಶಾಲಿನಿ ರಜನೀಶ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಿಎಂ ಸೂಚನೆ ಹಿನ್ನೆಲೆ ನಿರ್ಲಕ್ಷ್ಯವನ್ನು ತೋರಿದಂತಹ ಕಾರ್ಯದರ್ಶಿಗಳಿಗೆ ಈಗ ಸಿಎಸ್ ಶಾಲಿನಿ ರಜನೀಶ್ ಕೂಡ ಅಷ್ಟೇ ಚಾಕಚಕ್ಯತೆಯಿಂದ ಅವರಿಗೆ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂದಾಯ ಇಲಾಖೆ, ವಸತಿ ಇಲಾಖೆ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೊಡಬೇಕು. ಕಲಾಪದಲ್ಲಿ ನಡೆದಂತಹ ಯುಟಿ ಖಾದರ್ ಸ್ಪೀಕರ್ ಅವರು ಎದ್ದು ಹೊರಬಂದಂತಹ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಸ್ಪೀಕರ್ ಖಾದರನ್ನ ಮನವೊಲಿಕೆ ಮಾಡಿ ಅಂತ ಹೇಳಿ ಶಾಲಿನಿ ರಜನೀಶ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯ ತೋರಿದಂತಹ ಕಾರ್ಯದರ್ಶಿಗಳಿಗೆ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಶಾಲಿನಿ ರಜನೀಶ್. ಜೊತೆಗೆ ಕಾರ್ಯದರ್ಶಿಗಳಿಗೆ ನೋಟಿಸ್ ನೀಡಿದ್ದಾರೆ ಶಾಲಿನಿ ರಜನೀಶ್. ಕೆಲ ಇಲಾಖೆಗಳ ಕಾರ್ಯದರ್ಶಿಗೆ ನೋಟಿಸ್ ಈಗ ಆಲ್ರೆಡಿ ನೀಡಿದ್ದಾರೆ ಶಾಲಿನಿ ರಜನೀಶ್. ಪಶುಸಂಗೋಪನೆ ಆಗಿರಬಹುದು, ಲೋಕೋಪಯೋಗಿ ಇಲಾಖೆಗಳು ಆಗಿರಬಹುದು, ಆ ಕಾರ್ಯದರ್ಶಿಗಳಿಗಾಗಿರಬಹುದು, ಕಂದಾಯ ಇಲಾಖೆ ಆಗಿರಬಹುದು, ವಸತಿ ಇಲಾಖೆ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಿ, ನಿರ್ಲಕ್ಷ್ಯ ತೋರಬೇಡಿ ಅನ್ನೋ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಅನ್ನು ಕಳಿಸಲಾಗಿದೆ. ಸ್ಪೀಕರ್ ಖಾದರ್ ಅವರ ಮನವೊಲಿಕೆ ಮಾಡಬೇಕು ನೀವು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಶಾಲಿನಿ ರಜನೀಶ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ರೀತಿಯಲ್ಲಿಯೇ ಶಾಲಿನಿ ರಜನೀಶ್ ಅವರು ಕೂಡ ಒಂದಷ್ಟು ಇಲಾಖೆವಾರುಗಳಿಗೆ ನೋಟಿಸ್ ಅನ್ನು ಕಳಿಸಿದ್ದಾರೆ.